SC/ST ಸಭೆಗೆ ಅಧಿಕಾರಿಗಳು ಗೈರು, ಮುಖಂಡರ ಆಕ್ರೋಶ, ತಹಸೀಲ್ದಾರ್ ತರಾಟೆಗೆ. ಯಳಂದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ನಡೆದ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ವರದಿ ನೀಡಲು ಅಧಿಕಾರಿಗಳು ಗೈರು ಹಾಜರಾದ ಕಾರಣ ಸಮುದಾಯದ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸಭೆಯನ್ನು ಮುಂದೂಡಿಸಿದ ಘಟನೆ ನಡೆದಿದೆ. ತಹಸೀಲ್ದಾರ್ SL ನೈನಾ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆರಂಭವಾಗುತ್ತಿದ್ದಂತೆ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಕೇಶವಮೂರ್ತಿ ಅವರು ಕಳೆದ ಸಭೆಯ ಅನುಪಾಲನಾ ವರದಿ ಓದಲು ಮುಂದಾದರು. ಆದರೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೆಲವೇ ಮಂದಿ ಇದ್ದು ಹಲವು ಅಧಿಕಾರಿಗಳು ಗೈರು ಹಾಜರಾಗಿದ್ದರು. ಇದರಿಂದ ಕೆರಳಿದ ಸಮುದಾಯದ ಮುಖಂಡರು ಸಭೆಯನ್ನು ನೀವು ಕಾಟಾಚಾರಕ್ಕೆ ಮಾಡುತ್ತಿದ್ದೀರಾ, ಕನಿಷ್ಠ ಸಭೆಯ ನಾಮಫಲಕವನ್ನು ಅಳವಡಿಸಿಲ್ಲ, ನಿಮಗೆ ಕಾಳಜಿಯೇ ಇಲ್ಲ, ನಿಯಮವನ್ನು ಗಾಳಿಗೆ ತೂರಿ ಸಭೆ ನಡೆಸುತ್ತಿದ್ದೀರಾ ಎಂದು ತಹಸೀಲ್ದಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಸಭೆ ಮುಂದೂಡಿಕೆ. ಮುಖಂಡರ ಆಕ್ರೋಶಕ್ಕೆ ಮಣಿದ ತಹಸೀಲ್ದಾರ್ ನೈನಾ ಅವರು ಸಭೆಯನ್ನು ಜುಲೈ 8ಕ್ಕೆ ಮುಂದೂಡಿ ಮುಕ್ತಾಯಗೊಳಿಸಿದರು. ಮುಂದಿನ ಸಭೆಗೆ ಎಲ್ಲ ಇಲಾಖಾಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಿ ವರದಿ ಸಲ್ಲಿಸಬೇಕೆಂದು ಸೂಚಿಸಿದರು. ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ, DYSP ಮೋಹನ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್, ಸಮಿತಿ ಸದಸ್ಯ ನಾಗರಾಜು, ತಾಲೂಕು ಮಟ್ಟದ ಕೆಲವು ಅಧಿಕಾರಿಗಳು ಹಾಗೂ SC/ST ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಗೂಳಿಪುರ ಮಣಿಕಂಠ ನಾಯಕ್. ಸ್ಮಶಾನಕ್ಕೆ ಅಲ್ಲಿಗೆ ಸಚಿವರ ಹೇಳಿಕೆ ಪ್ರಕಾರ ಅದನ್ನೆಲ್ಲ ಒತ್ತುವರಿ ತೆರವು ಮಾಡಿಸಿದ್ದೀವಿ. ಪಂಚಾಯಿತಿಗೆ ಅದನ್ನ ನಾವು ಸವಾಲ್ ಮಾಡಿದ್ದೀವಿ. ಪಂಚಾಯಿತಿಯವರು ರಸ್ತೆ ಮಾಡ್ತಾ ಇದ್ದಾರೆ. ನಾನು ಕೂಡ ಪಂಚಾಯಿತಿ ಒಳಗಡೆ ಒಬ್ಬ ಸದಸ್ಯರು, ಅದು ನಮ್ಮ ಗಣನೆಗೆ ಬಂದಿಲ್ಲ. ಎಲ್ಲಿ ತೆರವು ಮಾಡಿಸಿರೋದಲ್ಲಿ, ಅಲ್ಲಿ ರಸ್ತೆ ಮಾಡಿಸಿರೋದಲ್ಲಿ ಅದು ಬೇಕು. ಇದು ನನ್ನ ದೊಡ್ಡ ವಿಚಾರ. ಒಂದೇ ಕಡೆ ಅಪಾಯದ ಅಂಚಿ ಬಂದ್ಮೇಲೆ ಗೇಟ್ ಓಪನ್ ಮಾಡಿದಾಗ ನೀವು ಮೀಟಿಂಗ್ ಕಾಲ್ ಮಾಡೋದು. ಪ್ರತಿ 3 ತಿಂಗಳು ಒಂದ್ಸರಿ ಮೀಟಿಂಗ್ ಕಾಲ್ ಮಾಡಿದ್ರೆ ಸಮಸ್ಯೆ ಬಗೆಹರಿತಾ ಇತ್ತು. ಬಟ್ ಇದನ್ನೇ ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದಂಥ ಸಮುದಾಯದ ಮುಖಂಡರು, ಡಾಕ್ಟರ್ ಬಿ ರಾಮಕೃಷ್ಣ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಶ್ರೀ ಮಹರ್ಷಿ ವಾಲ್ಮೀಕಿ ಮಹಾಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಮುಖಂಡರು, ಯಜಮಾನರು, ವಿವಿಧ ಗ್ರಾಮಗಳಿಂದ ಆಗಮಿಸಿದಂಥ ಯುವ ಮುಖಂಡರು, ಮಾಧ್ಯಮದ ಸುದ್ದಿ ಮಾಧ್ಯಮದ ಸ್ನೇಹಿತರು, ಯಳಂದೂರು ತಾಲೂಕಿನ ಸೇವಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಎಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ